ಈಗ ನಮ್ಮ ಕನ್ನಡದಲ್ಲಿ ಇವತ್ತು ಈ ಘಟನೆ ನಡೆದಿದೆ ಅಷ್ಟೇ. ಇದಕ್ಕಿಂತ ಮುಂಚೆನೇ ತೆಲುಗು, ತಮಿಳು, ಹಿಂದಿಲೆಲ್ಲ ನಡೆದಿದೆಯಲ್ಲ ಘಟನೆ, ನಾವು ನೋಡಿದ್ದೀವಿ, ಕೇಳಿದ್ದೀವಿ. ನಮ್ಮಲ್ಲೂ ಇದೊಂದು ತಪ್ಪಾಗಿದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ, ನೋಡೋಣ ಅಂತ. ಸರ್, ಆಸ್ ಎ ಗುರುಗಳಾಗಿ ನಿಮ್ಮನ್ನ ಗುರುಗಳು ಅಂತ ಇದ್ರು ದರ್ಶನ್ ಸರ್ ಅಂತ ಹೇಳ್ತಿದ್ರಿ, ಶಿಷ್ಯನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಅವರು ಮಾತಲ್ಲಿ ಗುರುಗಳು ಅಂತಿದ್ರು ಅಷ್ಟೇ, ನಾನು ಅವ್ರ ಗುರುಗಳಲ್ಲ, ಕರಿತಿದ್ದೆ ಅಷ್ಟೇ. ನಾನು ಹೆಸರು ಕರಿತಿರ್ಲಿಲ್ಲ, ನಂತರ ಗುರುಗಳೇನವರು, ನಾವು ಬಾಸ್ ಅಂತ ಇದ್ವಿ ಅಷ್ಟೇನೆ. ಹೌದು, ವಯಸ್ಸಲ್ಲಿ ದೊಡ್ಡವನೇ ಇರ್ಬೋದು, ಬಟ್ ನಮ್ಮನ್ನ ಅವರು ಆತ್ಮೀಯವಾಗಿ ಗುರುಗಳೇನು ಕರೀತಾ ಇದ್ರು. ಗುರು ಪಟ್ಟ ನಾನು ತಗೊಂಡಿಲ್ಲ ಅವ್ರ ಹತ್ರದಿಂದ. ಫ್ರೆಂಡ್ಶಿಪ್ಪಲ್ಲಿ ಅವರು ನನ್ನ ಕರೆಯೋದು, ಸಂಬೋಧನೆ ಮಾಡೋದು ಗುರುಗಳೇ ಅಂತಿದ್ರು, ನಾನು ಬಾಸ್ ಅಂತ ಇದ್ವಿ ಅವಾಗಿಂದ. ಫ್ರಮ್ ದಿ ಮೆಜೆಸ್ಟಿಕ್ಕಿಂದ, ಅವರು ಗಜಾದ್ಮೇಲಿಂದ ಅಂತಲ್ಲ, ಫ್ರಮ್ ದಿ ಮೆಜೆಸ್ಟಿಕ್ಕಿಂದ ನಾನು ಬಾಸ್ ಅಂತಿದ್ದೆ, ಅವ್ರು ಗುರುಗಳು ಅಂತ ಇದ್ದಾರೆ ಅಷ್ಟೇ. ಇನ್ನು ಅಷ್ಟೇ ಬಿಟ್ಟರೆ ನಾನು ಅವ್ರಿಗೆ ಗುರು ದೀಕ್ಷೆ ತೊಗೊಳೋಂಥ ದೊಡ್ಡ ವ್ಯಕ್ತಿ ಅಲ್ಲ. ಆ ಮಟ್ಟಕ್ಕೆ ನಾವು ಇನ್ನೂ ಬೆಳೆದಿಲ್ಲ. ಸರ್, ಬದಲಾವಣೆ ಅನ್ನೋದು ಜಗದ ನಿಯಮ. ಸೊ ಬದಲಾವಣೆ ಬೇಕೇ ಬೇಕು. ಮನುಷ್ಯ ಆದಮೇಲೆ ಏನಾದರೂ ತಪ್ಪು ಮಾಡಿದ್ದಾದ್ಮೇಲೆ, ಯಾರಾದರೂ ಹೇಳ್ತಿದ್ದಾರೆ ಅಂತಾದ್ಮೇಲೆ ನಾವು ತಿದ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರೋವಂಥದ್ದು. ಸೊ ಈ ಬದಲಾವಣೆ ಅನ್ನೋದು ದರ್ಶನ್ ಅವರ ಲೈಫ್ಗೆ ಬೇಕು ಅಂತ ಅನಿಸುತ್ತಾ ಸರ್? ಖಂಡಿತ ಬೇಕು. ಈ ಹಿಂದೆ ಒಂದು ಘಟನೆ ಆಗಿತ್ತು, ಆಗಲೇ ಬದಲಾಗಿದ್ರು. ಈಗ ಯಾಕೆ ಹಿಂಗೆ ಮತ್ತೆ ಇದಾಯಿತು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಮಗೂ ತುಂಬ ಖುಷಿ ಆಯಿತು. ಅದೊಂದು ಘಟನೆ, ಅಹಿತಕರ ಘಟನೆ ನಡೀಬಾರ್ದಾಯಿತು, ನಡೀತು. ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ಅಂಬರೀಷ್ ಅಣ್ಣ ಅವರಿದ್ದರು, ವಿಷ್ಣು ಸರ್ ಇದ್ದರು, ಸುಮಾರು ಜನ ಇದ್ದರು. ಅವರೆಲ್ಲ ಏನೋ ಅಂಬರೀಷ್ ಅಣ್ಣ ಅವರೆಲ್ಲ ಸೇರಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಿ ತುಂಬ ಚೆನ್ನಾಗಿದ್ರು. ಮತ್ತೆ ಈ ಥರ ಒಂದು ಇನ್ಸಿಡೆಂಟ್ ಬಂದಿರೋದು ಕೇಳಿ ತುಂಬ ಬೇಸರ ಆಗ್ತಿದೆ. ಈ ಇನ್ಸಿಡೆಂಟು ನಡೆದಿದೆಯೋ ನಡೆದಿಲ್ವೋ ಇನ್ನೂ ಗೊತ್ತಾಗ್ತಿಲ್ಲ ನಮಗೂ. ಕಾನೂನು ಕೋರ್ಟಲ್ಲಿದೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದು ಆದಷ್ಟು ಬೇಗ ಇತ್ಯರ್ಥ ಆಗಿ ದರ್ಶನ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಜೊತೆಗೆ ದರ್ಶನ್ ಅವರು ಸಾಕಷ್ಟು ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿರುವಂಥದ್ದು, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆ ಒಂದು ಹೆಲ್ಪಿಂಗ್ ನೇಚರು ಮುಂಚೆಯಿಂದನೂ ಇತ್ತ ಸರ್? ಅಂದರೆ ನೀವು ಗಜ ಬೃಂದಾವನ ಟೈಮಲ್ಲಿ ಸೆಟ್ಟಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡಿರೋವಂಥದ್ದು, ಆ ಥರದ್ದೆಲ್ಲ ಏನಾದರೂ ಇನ್ಸಿಡೆಂಟ್ಸ್ ಏನಾದರೂ ನೆನಪಿದೆಯಾ ಸರ್? ಯಾರಿಗೂ ಗೊತ್ತಿಲ್ಲದೆ, ಯಾರ ಹತ್ರನೂ ಶೇರ್ ಮಾಡಿ ಇಲ್ಲದೆ ಇರೋವಂಥದ್ದು ಏನಾದರೂ ಇದೆಯಾ ಸರ್? ಖಂಡಿತವಾಗಲೂ ಪ್ರತಿಯೊಂದು ಸಿನಿಮಾದಲ್ಲೂ ಅವ್ರು ತುಂಬ ಹೆಲ್ಪ್ ಮಾಡೋರು. ಬಡವರಿಗೆ, ಎಸ್ಪೆಷಲಿ ಫೈಟರ್ಸ್ಗೆ, ಪ್ರೊಡಕ್ಷನ್ ಬಾಯ್ಸ್ಗೆ, ಲೈಟ್ ಬಾಯ್ಸ್ಗೆ ಅವ್ರ ಕೈಲಾದಷ್ಟು ಆರ್ಥಿಕ ನೆರವು ಕೊಟ್ಟಿದ್ದಾರೆ. ಇಲ್ಲ ಅಂತಲ್ಲ, ನಾನೇ ಕಣ್ಮುಂದೆ ನೋಡಿದ್ದೀನಿ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ತುಂಬ ಜನಕ್ಕೆ ಅವ್ರು ಕರೆದು ಊಟ ಹಾಕಿದ್ದಾರೆ, ಪಕ್ಕದಲ್ಲಿ ಕುಣಿಸ್ಕೊಂಡು ತಿನ್ನಿಸಿದ್ದಾರೆ. ನಾನು ದರ್ಶನ್ ಸಾರ್ನ ಮೆಜೆಸ್ಟಿಕ್ಕಿಂದ ಇವತ್ತರೆಗೂ ನೋಡಿದ್ದೀನಲ್ಲ, ಇವತ್ತರೆಗೂ ನನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಅವ್ರು ಊಟ ಮಾಡ್ತಾರೆ. ಅವ್ರೇನು ಊಟ ಮಾಡ್ತಾರೆ, ನಮಗೂ ಅದೇ ಊಟ ಮಾಡಿಸೋರು. ಅದೇ ರೀತಿ ಎಷ್ಟೋ ಜನಕ್ಕೆ ಹಂಗೆ ಮಾಡಿದ್ದಾರೆ, ತುಂಬ ಹೆಲ್ಪು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವರು ನನಗೆ ಇನ್ನೊಂದು ನನ್ನ ತಲೆಯಲ್ಲಿ ಓಡ್ತಾ ಇರೋ ಸಂಗತಿ ಏನಂದರೆ, ಅಷ್ಟೊಂದು ಪ್ರಾಣಿ ಪ್ರಿಯರು ಅವರು. ಎಲ್ಲ ಥರ ಪ್ರಾಣಿಗಳನ್ನ ಸಾಕಿದ್ದಾರೆ, ಅವ್ರದ್ದೇ ಒಂದು ಫಾರಮಲ್ಲಿ ಪ್ರಾಣಿಗಳಿದೆ. ಅಷ್ಟು ಪ್ರಾಣಿ ಪ್ರಿಯರು. ಈ ಥರ ಒಂದು ಆಪಾದನೆ ಒತ್ಕೊಂಡಿದ್ದಾರೆ ಅಂದರೆ ಒಂಚೂರು ಕಷ್ಟ ಆಗ್ತಿದೆ ಕೇಳೋಕ್ಕೆ, ನೋಡೋಕ್ಕೆ. ಅಫ್ಕೋರ್ಸ್ ಹೌದು ಸರ್. ಈ ಪೊಲೀಸ್ ಪಾತ್ರಗಳಲ್ಲಿ ಅವರೇ ಇನ್ಸ್ಪಿರೇಷನಲ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಪೊಲೀಸ್ ಅಂದರೆ ಹೇಗಿರಬೇಕು, ಜೊತೆಗೆ ನೀವು ಸಿನಿಮಾದವರೇ ಆಗಿರೋದ್ರಿಂದ ಕ್ರೈಮ್ ಸೀನ್ಗಳು ಅಂತ ಅಂದಾಗ ನಾವು ಸಿನಿಮಾದಲ್ಲಿ ಮಾತ್ರ ನೋಡ್ತಾ ಇದ್ವಿ, ಇಷ್ಟು ಬರ್ಬರವಾಗಿ ಕೊಲೆ ಮಾಡ್ತಾರ ಅಂತ. ಯಾಕಂದರೆ ನೀವು ಆ ಕ್ರೈಮ್ ಬೇಸ್ಡ್ ಸಿನಿಮಾಗಳಿದ್ದಾಗ ಅದೇ ರೀತಿ ತೋರಿಸ್ತಾ ಇದ್ರಿ, ಯಾವುದಾದ್ರೂ ಕೇಸ್ ಸ್ಟಡೀಸ್ಗಳನ್ನ ತಗೊಂಡು. ಸೊ ಈಗ ನಾವು ರಿಯಲ್ ಲೈಫಲ್ಲಿ ಒಬ್ಬ ಸಿನಿಮಾ ನಟನೆ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ನೋಡಿದಾಗ ಒಂದು ರೀತಿ ಎಲ್ಲೋ ಒಂದು ಕಡೆ ಇದೆಲ್ಲ ಬೇಕಿತ್ತ ಅಂತ ಕೂಡ ಅಂತ ಅನಿಸುತ್ತೆ. ಇರ್ಬೋದು, ಸಹಜ. ಈಗ ಕೃತ್ಯ ಒಂದು ನಡೆದೋಗಿದೆ, ಅದು ಯಾರು ಮಾಡಿದ್ರೆ ಅಂತ ತನಿಖೆ ಅಂತಲ್ಲಿದೆ. ಯಾರು ಅಂತಲೇ ಗೊತ್ತಿಲ್ವಲ್ಲ. ಈಗ 17 ಜನ ಇದ್ದಾರೆ, 17 ಜನದಲ್ಲಿ ಯಾರು ಕೃತ್ಯ ಮಾಡಿದ್ದಾರೆ ಅಂತ ಪೊಲೀಸರು ತನಿಖೆಯಿಂದನೇ ಗೊತ್ತಾಗಬೇಕು. ಅದು ನ್ಯಾಯಾಲಯದಲ್ಲೇ ತೀರ್ಮಾನ ಆಗಬೇಕು. ಅಲ್ಲಿವರೆಗೂ ನಾವೇನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಯಾರು ಮಾಡಿದ್ರೆ ಅಂತ ನಮಗೆ ಗೊತ್ತಿಲ್ವಲ್ಲ. ಈಗ ನಾವೇನು ನೋಡಿಲ್ಲ ಅದ್ರ ಬಗ್ಗೆ, ನಾವು ನೋಡಿದ್ರೆ ಮಾತಾಡ್ಬೋದು. ಪೊಲೀಸ್ಗಳು ದರ್ಶನ್ ಸರ್ ಬರ್ತಾ ಇದ್ರೆ ಸೆಕ್ಯೂರಿಟಿ ಕೊಡ್ತಾ ಇದ್ರು, ಸಲ್ಯೂಟ್ ಹೊಡಿತಾ ಇದ್ರು. ಸಾಕಷ್ಟು ಜನ ಅವ್ರಿಗೆ ಫ್ಯಾನ್ಸ್ ಇದ್ರು. ಸ್ಪೆಷಲಿ ಎಲ್ಲಾದ್ರೂ ಹೋದಾಗ ಪೊಲೀಸ್ಗಳು ಗುಂಪಾಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿದಾಗ ಈ ದೃಶ್ಯಗಳಲ್ಲಿ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಪೊಲೀಸ್ ಈಗ ಅವರು ವಿಚಾರಣೆಯಲ್ಲಿ ಇರೋದ್ರಿಂದ ಸೊ ನೀವು ನೋಡ್ತಿರ್ತೀರಾ, ಪೊಲೀಸ್ ಜೊತೆ ಅವರು ಹೋಗ್ತಾ ಇರ್ತಾರೆ, ಅವರಲ್ಲಿ ನೋವು ಕಾಣಿಸುತ್ತೆ ಮುಖದಲ್ಲಿ. ಸೊ ಅದನ್ನ ನೋಡಿದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ ಸರ್? ಖಂಡಿತ ನೋವಾಗುತ್ತೆ. ಅವರು ಅಂಥ ಅಧಿಕಾರದ ಪಾತ್ರ ಮಾಡಿ, ದರ್ಶನ್ ಸಾರೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥ ಪಾತ್ರಗಳಲ್ಲಿ ನಾನು ಕೆಲಸ ಮಾಡಿ ನಾನು ನೋಡಿದ್ದೀನಿ. ಅವ್ರಿಗೆ ತುಂಬ ಒಳ್ಳೊಳ್ಳೆ ಅಧಿಕಾರಿಗಳು, ಫ್ಯಾನ್ಸ್ ಫಾಲೋವರ್ಗಿದ್ದರು, ರಾಜಕಾರಣಿಗಳಿದ್ದರು, ಪೊಲೀಸವರಿದ್ದರು, ಎಲ್ಲ ಥರ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಫ್ಯಾನ್ಸ್ ಫಾಲೋವರ್ ಇದ್ದರು. ಇವತ್ತು ಈ ರೀತಿ ನೋಡೋಕ್ಕೆ ನಮಗೆ ಬೇಸರ ಆಗುತ್ತೆ. ಒಂದ್ಸತಿ ನಾನೇ ಟಿ ವಿ ಆಫ್ ಮಾಡ್ಬಿಡ್ತೀನಿ, ನೋಡೋದು ಬೇಡಪ್ಪ, ನಮ್ಗೆ ಈ ರೀತಿ ನೋಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅನ್ನೋ ಒಂದು ಭಾವನೆ ಬಂದೇ ಬರುತ್ತೆ, ಸಹಜ. ಅದು ಫೈನಲಿ ಏನು ಹೇಳ್ತೀರಿ? ಏನು ಆದಷ್ಟು ಬೇಗ ಇದು ಕೋರ್ಟು ಡಿಸೈಡ್ ಮಾಡಿ ತೀರ್ಮಾನ ಬಂದು
ನಮ್ಮ ದರ್ಶನ್ ಸರ್ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಆ ತಪ್ಪಿಗೆ ಆ ಭಗವಂತನೇ ತೀರ್ಮಾನ ಕೊಡಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕರಾದ ಕೆ. ಮಾದೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.